ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 29. ಆರು, ವಿಷ್ಣು, ಆರ್ಯ ಮೂವರು ದೇವಸ್ಥಾನಕ್ಕೆ ಹೋಗ್ತಿದ್ರು. ವಿಷ್ಣು ಆಡಿದ ಮಾತಿಗೆ ಬೇಸರ ಮಾಡಿಕೊಂಡು ಕುಳಿತಿದ್ಲು ಆರತಿ. ಅಲು ಮಮ್ಮಿ, ಯಾತೆ ಬೇಜಾರಾಗಿದ್ದಿಲ್ಲ? ಅಪ್ಪ ಏನಾದ್ರೂ ಹೇಳಿದ್ಲಾ ಎಂದು ಅಪ್ಪನ ಮಗ ನೋಡುತ್ತಲೇ ಕೇಳಿದ್ದ ಕಿಲಾಡಿ ಕಿಡ್ಡು. ಹಾಗೇನಿಲ್ಲ ಚಾಂಪ್, ಅಪ್ಪ ಅಮ್ಮ ನೆನಪಾದ್ರು ಅಷ್ಟೇ ಎಂದು ದಾರಿಯ ನೋಡುತ್ತಾ ಹೇಳಿದ್ಲು ಮೆಲ್ಲಗೆ. ಅಪ್ಪ ಏನಾದರೂ ಹೇಳಿದ್ರೆ ನಂಗೆ ಹೇಳಿ ಆತಾ, ನಾನು ತಾತನಿಗೆ ಮಾತು ಕೋತಿದ್ದೀನಿ, ನಿಮಗೆ ಹಲ್ತಾಗದೆ ಇಲ್ಲೋತಲ ನೋಡ್ಕೋತೀನಿ ಅಂತ ಎಂದು ಅಪ್ಪನ ಕಡೆಗೆ ಕಣ್ಣು ಸಂಕುಚಿಸಿ ನೋಡುತ್ತಾ ಹೇಳಿದಾಗ ಕಣ್ಣುರಿಸಿಕೊಂಡು, ಇಲ್ಲ ಮಗನೇ, ಹಾಗೆ ಬೇಸರ ಆಗಿತ್ತು ಅಷ್ಟೆ. ಇವಾಗ ನೀನು ಎದ್ದ ತಕ್ಷಣ ಮಮ್ಮಿ ಡ್ಯಾಡಿನ ನೋಡಿದೆ ಅಲ್ವಾ, ಆದರೆ ನಾನು ಇವತ್ತು ಮಮ್ಮಿ ಡ್ಯಾಡಿನ ನೋಡಿಲ್ಲ ಅಲ್ಲ, ಅದಕ್ಕೆ ಬೇಜಾರು ಅಷ್ಟೆ ಎಂದು ಮಗನ ಕೆನ್ನೆ ಹಿಂಡಿ ಸುಮ್ಮನೆ ನಕ್ಲು. ಅವಳ ಬೇಸರಕ್ಕೆ ಅದೂ ಕಾರಣವೇ. ದಿನವೂ ಎದ್ದು ಅಪ್ಪನ ತಬ್ಬಿ ಕಾಫಿ ಕುಡಿಯುತ್ತಿದ್ಲಲ್ಲ, ಅದಕ್ಕೆ ನಾನು ಹೇಳಿದ್ದು, ಅಜ್ಜಿ ತಾತ ನಮ್ಮ ಜೊತೆ ಇದ್ಲೇ ನೀನು ಬೆಳಗ್ಗೆ ಎದ್ದ ತಕ್ಷಣ ಅವಳನ್ನು ನೋಡ್ಬೋದು ಎಂದಾಗ ಇನ್ನೊಂದು ಹೇಳದೆ ಅವನ ತಲೆ ಕೂದಲು ಸವರುತ್ತಾ, ನೀನಿದೆಲ್ಲ ಮಾತಾಡು ದೊಡ್ಡವರ ಥರ, ಆದರೆ ಸ್ಕೂಲ್ಗೆ ಮಾತ್ರ ಹೋಗಬೇಡ. ಈ ಸಾರಿ F2 ಅಲ್ಲಿ ಅರ್ಷಿತಾಗಿಂತ ಜಾಸ್ತಿ ಮಾರ್ಕ್ಸ್ ಬರದೇ ಇದ್ದರೆ ಆಗಿರೋದು ನಿಂಗೆ. ಕಿವಿ ಹಿಡಿದು ಅಪ್ಪನ ಜೊತೆ ಬಾಲ್ಕನಿಯಲ್ಲಿ ನಿಲ್ಲಿಸಿಬಿಡ್ತೀನಿ ಎಂದಾಗ ಮುಖ ನೋಡಿಕೊಂಡ್ರು ನಕ್ಕರು ಅಪ್ಪ ಮಗ ಕಳ್ಳರ ಹಾಗೆ. ಏನದು ನಗೋದು? ಒಂದು ಹೋಮ್ವರ್ಕ್ ಸರಿ ಮಾಡಿಲ್ಲ, GKಯಲ್ಲಿ 10 ಮಾರ್ಕ್ಸ್ ಕಡಿಮೆ ಇದೆ, ಮತ್ತು ಕನ್ನಡ ಬರೆಯೋಕೆ ಬರಲ್ಲ. ಇಟ್ಸ್ ಟೂ ಬ್ಯಾಡ್ ಕಂದ. ಇನ್ಮೇಲೆ ನೈಟ್ 4 ಅವರ್ ಓದಬೇಕು ಎಂದು ಅವಳು ಹೇಳುತ್ತಲೇ ಇದ್ದಾಗ ಕಿವಿ ಮುಚ್ಕೊಂಡು, ಮಮ್ಮಿ ಸೈಲೆಂಟಿಲಿ, ನಾವು ದೇವಸ್ಥಾನಕ್ಕೆ ಓದ್ತಿಲ್ಲೋದು, ಹೀಗೆ ಬೇರೆ ವಿಷಯ ಮಾತಾಡೋದು ತಪ್ಪದು ಎಂದು ಕೆನ್ನೆಗೆ ಹೊಡೆದುಕೊಂಡ. ತರಲೆ, ದೇವರೇ ಹೇಳೋದು ಚೆನ್ನಾಗಿ ಓದಬೇಕು ಅಂತ ಎಂದು ಹೇಳುವಾಗ ಕಾರ್ ನಿಲ್ಲಿಸಿದ ವಿಷ್ಣು. ನೀವಿಬ್ಬರೂ ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ ಎಂದ ಕಾರ್ನಿಂದ ಇಳಿದು. ನೀವು ಬನ್ನಿ, ಇಲ್ಲಿವರೆಗೂ ಬಂದು ಆಚೆ ನಿಲ್ಲೋದು ಸರಿಯಲ್ಲ ಎಂದಳು ಆರತಿ ಮೆಲ್ಲಗೆ. ಅವನ ಜೊತೆ ಇನ್ನೂ ಅಷ್ಟಾಗಿ ಸಲುಗೆ ಬೆಳೆದಿಲ್ವಲ್ಲ. ಇಲ್ಲಿಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ನನಗೆ, ನಿನ್ನ ಜೊತೆ ಬರಬೇಕು ಅಂತ ಹೇಳಿದಲ್ಲ ಈ ದೇವರು ಅನ್ನೋ ಕಾನ್ಸೆಪ್ಟ್ ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಬರಲಿಲ್ಲ. ಅವರು ಏನೇನೋ ಮಾತಾಡಿದರು, ಸೊ ಹೋಗಿ ಬಾ ಎಂದು ಜೇಬಿನಿಂದ ದುಡ್ಡು ತೆಗೆದು, ನಿಮ್ಮ ದೇವರಿಗೆ ಲಂಚ ಕೊಡಬೇಕಲ್ಲ ಎಂದು ಹೇಳಿದಾಗ ತಾನು ದುರ್ಗೊಟ್ಟಿದ್ಲು ಆರತಿ. ಪಪ್ಪ ನೀವು ಬನ್ನಿ, ಚೆನ್ನಾಗಿಲ್ಲುತ್ತೆ, ನಾನು ತುಂಬ ಮೂವಿ ನೋಡಿದ್ದೀನಿ, ಪಾಪು ಅಪ್ಪ ಅಮ್ಮ ಜೊತೆ ಬರಬೇಕು ಎಂದು ಹೇಳಿದಾಗ ಅವನ ತಲೆ ಸವರಿ, ಬೇರೆ ಜಾಗಕ್ಕೆ ಒಟ್ಟಿಗೆ ಹೋಗೋಣ ಚಾಂಪ್, ಇವಾಗ ಹೋಗಿ ಬನ್ನಿ ಎಂದಾಗ ಪೆಚ್ಚಾಗಿ ಅಮ್ಮನ ಕೈ ಹಿಡಿದ ಆರ್ಯ. ಆರತಿ ಕೈ ಹಿಡದೆ ಇರು, ಎಲ್ಲೂ ಹೋಗಬೇಡ, ಹುಷಾರು ಎಂದು ಹೇಳುವಾಗಲೇ ಅವರು 2 ಮೆಟ್ಲು ಹತ್ತಿದ್ರು. ಚಾಂಪ್, ಹೇಗಾದರೂ ಮಾಡಿ ನಿನ್ನ ಅಪ್ಪನ ಕರೆದುಕೊಂಡು ಹೋಗಬೇಕಲ್ಲ ಎಂದು ಆರತಿ ಮೆಲ್ಲಗೆ ಹೇಳಲು, ಐಡಿಯಾ ಮಾಡೋಣ ಮಮ್ಮಿ, ನಾನು ಹಾಗೆ ಮಾಡಿ ಮದುವೆ ಮಾಡಿದೆ ಅಲ್ಲ ಎಂದು ಹೇಳಿ ಕೆನ್ನೆ ಮೇಲೆ ಕೈ ಇಟ್ಟು, ಒಂದು ಐಡಿಯಾ ಎಂದು ಅಲ್ಲಿ ನಿಂತು ತನ್ನ ಫೋನ್ ತೆಗೆದುಕೊಂಡು, ಪಪ್ಪ ನನಗೆ ಸುಸ್ತಾಗಿದೆ, ಮೇಲೆ ಹತ್ತೋಕ್ಕಾತಿಲ್ಲ, ಬೇಗ ಬನ್ನಿ ಎಂದು ನಾಟಕ ಮಾಡಿದ. ಮಗ ಆಯಾಸದಿಂದ ಕರೆದ ಮೇಲೆ ಬರದೇ ಇದ್ದಾನೆ ಅವ. ಚಾಂಪ್, ಏನಾಯಿತು? ತುಂಬ ಸ್ಟ್ರೆಸ್ ಆಗ್ತಿದೆಯಾ? ಹಾಸ್ಪಿಟಲ್ಗೆ ಹೋಗೋಣ, ಉಸಿರಾಡೋಕ್ಕೆ ಸರಿ ಇದೆಯಾ ಎಂದು ವಿಷ್ಣು ಗಾಬರಿಯಿಂದ ಕೇಳುವಾಗ ಅವನನ್ನೇ ನೋಡುತ್ತಿದ್ಲು ಆರತಿ. ಅದೆಷ್ಟು ಪ್ರೀತಿ ಕಾಳಜಿ. ಏನಿಲ್ಲ, ಸ್ವಲ್ಪ ಸುಸ್ತು, ಬನ್ನಿ ನಾನು ಎತ್ಕೊಳ್ಳಿ ಎಂದು ಕೈ ಚಾಚಿದಾಗ ಎತ್ತಿಕೊಂಡು ಮುಂದೆ ನಡೆದ. ಪೂಜಾ ಬುಟ್ಟಿ ಹಿಡಿದು ಹಿಂಬಾಲಿಸಿದ್ಲು ಹಾಗೆ. ದೇವರ ಮುಂದೆ ಕೈ ಮುಗಿದು ನಿಂತವಳು ಬೇಡಿದ್ದು ಮಗನ ಆಯಸ್ಸನ್ನೇ, ಗಂಡನ ಮನೆಯ ಶ್ರೇಯಸ್ಸನ್ನೇ. ಹಾಗಿದ್ರೆ ಹೋಗೋಣ ಎಂದು ವಿಷ್ಣು ಹೇಳಿದಾಗ, ಹೊಸ್ದಾಗಿ ಮದುವೆ ಆಗಿರೋ ಹಾಗಿದೆ, ಕುಂಕುಮ ಇಡಪ್ಪ ನಿನ್ನ ಹೆಂಡತಿ ಹಣೆಗೆ ಎಂದು ಹೇಳಿದಾಗ ಮಾತಾಡದೆ ಕುಂಕುಮ ಇಟ್ಟ. ನೀನು ನಿನ್ನ ಗಂಡನಿಗೆ ಇಡಮ್ಮ ಎಂದಾಗ ನಡುಗುವ ಕೈಗಳಿಂದ ಅವನ ಹಣೆಗೆ ಕುಂಕುಮ ಇಟ್ಲು. ಬನ್ನಿ ಚಾಂಪ್ ಹೋಗೋಣ ಎಂದು ಹೇಳಿ ಅವನ ಎತ್ತಿಕೊಂಡು ನಡೆದರೆ ದೇವರಿಗೆ ಕೈ ಮುಗಿದು ತನ್ನ ಸಂಸಾರದ ಭಾರ ದೇವರ ಮೇಲಾಕಿ ನಡೆದಳು ಅವನ ಹಿಂದೆ. ಮಮ್ಮಿ, ನೀವು ದೇವಲ ಹತ್ಲ ಏನು ಕೇಳಿದ್ಲಿ ಎಂದ ಆರ್ಯ ಮರಳಿ ಬರುವಾಗ. ಈ ನನ್ನ ಕಂದಮ್ಮ ಯಾವಾಗಲೂ ಹೀಗೆ ನಗ್ತಾ ಇರಲಿ, ಹಾಗೆ ಗುಡ್ ಬಾಯ್ ಥರ ಓದಿ ನಿನ್ನಪ್ಪನ ಥರ ದೊಡ್ಡ ಬಾಸ್ ಆಗಲಿ ಅಂತ ಎಂದು ಅವನ ಕೆನ್ನೆ ಹಿಂಡಿ ಮುತ್ತು ಕೊಟ್ಲು. ನಾನೇನು ಕೇಳಿದೆ ಗೊತ್ತಾ? ನನಗೆ ಬೇಗ ತಂಗಿ ಪಾಪು ಕೊದಿ, ಒಬ್ಬನಿಗೆ ಬೇಜಾರಾಗುತ್ತೆ, ಮತ್ತು ಅಪ್ಪ ಇಬ್ಬರು ಹ್ಯಾಪಿ ಆಗಿರಲಿ ಅಂತ ಕೇಳಿದೆ. ಗಣೇಶ ನನಗೆ ಹೂ ಅಂತ ಹೇಳಿದ್ಲು ಎಂದು ಅವ ಹೇಳುವಾಗ ಇಬ್ಬರ ಕಣ್ಣುಗಳು ಮಾತನಾಡಿದ್ವು. ಮನೆ ಬಂತು ಎಂದು ಅವ ಮುಂದೆ ಇಳಿದು ಓಡಿದ್ರೆ ಮೆಲ್ಲಗೆ ಹಿಂಬಾಲಿಸಿದ್ರು ಇಬ್ಬರು. ಅಜ್ಜಿ, ನನ್ನ ದೇವಲ ಹತ್ಲ ಏನು ಕೇಳ್ಕೊಂಡೆ ಗೊತ್ತಾ ಎಂದು ಅವನು ಮತ್ತೆ ಹೇಳುವಾಗ ಅಲ್ಲಿಗೆ ಬಂದು, ಅತ್ತೆ ಪ್ರಸಾದ ಎಂದು ಅತ್ತೆ ಮಾವನಿಗೆ ಪ್ರಸಾದ ಕೊಟ್ಲು ಆರತಿ.
ಹೋಗಿ ತಿಂಡಿ ಮಾಡಮ್ಮ, ಸಮಯ ಆಗಿದೆ. ನಾಳೆಯಿಂದ ನಮ್ಮ ಜೊತೆಗೆ ತಿನ್ನುವಂತೆ. ಆರ್ಯ, ನೀನು ಡ್ರೆಸ್ ಚೇಂಜ್ ಮಾಡಿ ಬಾ ಎಂದು ಲೀಲಾ ಅವರು ಹೇಳಲು ತಲೆ ಆಡಿಸಿ ನಡೆದಳು ಟೇಬಲ್ ಬಳಿಗೆ. ತಟ್ಟೆಗೆ ಬಡಿಸಿಕೊಂಡು ತುತ್ತು ತೆಗೆದುಕೊಂಡವಳಿಗೆ ಅಳು ಬತ್ತರಿಸಿ ಬಂದಿತ್ತು. ಆ ಮನೆಯಲ್ಲಿ ಇದ್ದದ್ದು 3 ಜನವೇ ಆದರೂ ಒಟ್ಟಿಗೆ ತಿನ್ನುತ್ತಿದ್ರಲ್ಲ. ಎದ್ದದ್ದು ಲೇಟ್ ಆಯಿತು ಎಂದು ನಾಟಕ ಮಾಡುವಾಗ ಕೈಯಾರೆ ಅಪ್ಪ ತುತ್ತು ಕೊಡುತ್ತಿದ್ರಲ್ಲ. ಎಲ್ಲ ನೆನಪಾಗಿ ಕಣ್ಣೀರು ಹಾಕುವಾಗ ಅಲ್ಲಿಗೆ ಬಂದ ವಿಷ್ಣು. ಏನಾಯ್ತೋ ಎಂದ ಹುಬ್ಬುಗಂಟಿಕೆ. ಏನಿಲ್ಲ, ಹಾಗೆ ಅಪ್ಪ ನೆನಪಾದ್ರು ಅಷ್ಟೆ ಎಂದು. ಇನ್ನೇನು ತಟ್ಟೆಯಲ್ಲಿ ಕೈ ತೊಳಿಬೇಕು. ತಾತ, ನಿನಗೆ ಹೀಗೆ ತಿನ್ನಿಸ್ತಾ ಇದ್ಲಲ್ಲ ಮಮ್ಮಿ, ಇನ್ಮೇಲೆ ನಾನು ನಿನಗೆ ತಿನ್ನಿಸ್ತೀನಿ ಎಂದು ಅವಳ ಬಾಯಿಯತ್ತ ತುತ್ತು ತೆಗೆದುಕೊಂಡು ಹೋಗಿದ್ದ. ಥ್ಯಾಂಕ್ ಯು ಕಂದ ಎಂದು ಕಣ್ಣೊರೆಸಿಕೊಂಡು ಬಾಯಿ ತೆಗೆದ್ಲು ಆರತಿ. ಆ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದರೂ ಗಿರೀಶ್ ಬಾಗಿಲಲ್ಲಿ ನಿಂತು ನೋಡುತ್ತಾ, ತಾತ ಬನ್ನಿ ಇಲ್ಲಿ ನೋಡಿ, ನಾನು ಮಮ್ಮಿನ ನಿಮ್ಮ ತಲನೇ ನೋಡ್ಕೋತೀನಿ, ನಿಮ್ಮ ತಲ ಊಟ ಮಾಡಿಸ್ತೀನಿ ಎಂದು ಮೊದಲು ಆರ್ಯನೇ ನೋಡಿದ್ದ ಗಿರೀಶ್ ಅವರ ನೋಡಿದ್ದ. ಅಪ್ಪ ಎಂದು ಕೂಗುತ್ತಾ ಓಡಿ ಬಂದು ಅಪ್ಪಿದಳು ಆರು. ಮಿಸ್ ಯು ಅಪ್ಪ, ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ನಾನು ಎಂದು ಕಣ್ಣು ತುಂಬಿಕೊಂಡು ಹೇಳಿದಾಗ ಮಗಳ ತಲೆ ಸವರಿ, ಆರು ಮಗಳೇ ಯಾಕಮ್ಮ ಅಳೋದು, ಎದ್ದೇಳು ಮೇಲೆ ಎಂದರು ಅವಳ ಹಣೆಗೆ ಮುತ್ತಿಟ್ಟು. ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಗೊತ್ತಾ, ನೀವಿಲ್ಲದೆ ತುಂಬ ಬೇಜಾರಾಗ್ತಿತ್ತು ಎಂದು ಅವಳು ಬಿಕ್ಕುವಾಗಲೇ, ಮಮ್ಮಿ ಅಲೋದು ಯಾಕೆ, ತಾತ ಬಂದಿದ್ದಾಳೆ ಅಲ್ಲ ಎಂದು ಅಮ್ಮನ ಕಾಲು ಹಿಡಿದು ಕೇಳಿದ್ದ ಆರ್ಯ. ಹೌದಲ್ವಾ ಬಂಗಾರ, ನಿನಗೆ ಗೊತ್ತಿರೋದು ನಿಮ್ಮ ಅಮ್ಮನಿಗೆ ಗೊತ್ತಿಲ್ಲ ಕಂದ ಎಂದು ಅವನನ್ನು ಎತ್ತಿಕೊಂಡು ನಕ್ರು. ಆರತಿ, ಅಪ್ಪನ ಒಳಗೆ ಕರಿಯಮ್ಮ, ಹಾಗೆ ನಿಂತಿದೀಯಾ ಎಂದು ಲೀಲಾ ಹೇಳಿದಾಗ ಅಪ್ಪನ ಮಗ ನೋಡಿದ್ಲು. ಅವರು ಮೊಮ್ಮಗನ ಜೊತೆ ಮುಂದೆ ಬಂದವರು. ಮಗಳ ಬಿಟ್ಟು ಒಂದು ದಿನ ಸಹ ಇದ್ದಿರಲಿಲ್ಲ, ಅದಕ್ಕೆ ಬಂದು ಬಿಟ್ಟೆ. ಹಾಗೆ ಅಳಿಯ ಮಗಳನ್ನು ತವರಿಗೆ ಕರೆಯಬೇಕಲ್ವಾ ಎಂದು ವಿಷ್ಣು ಆರತಿಯನ್ನು ನೋಡಿ ಗಿರೀಶ್ ಹೇಳಿದಾಗ, ಮಾವ ಮದುವೆಗೆ ಅಂತೂ ತುಂಬ ರಜೆ ಆಗಿದೆ, ಪ್ಲೀಸ್ ಇವತ್ತು ನಾಳೆ ಆಗೋದಿಲ್ಲ, ನಾಡಿದ್ದು ಬರ್ತೀವಿ ಎಂದ ವಿಷ್ಣು. ಆರತಿ ಏನೋ ಹೇಳುವ ಮೊದಲೇ, ಸರಿ ಕಣಪ್ಪ ನಿಮ್ಮಿಷ್ಟ ಎಂದು ಮಗಳ ಮಗ ನೋಡಿದರು. ಎಲ್ಲ ಅರ್ಥ ಆಗಿತ್ತು ಅವರಿಗೆ. ಸರಿ ನಾನು ಹೊರಡ್ತೀನಿ ಎಂದು ಎದ್ದು ನಿಂತಾಗ ಅವರ ತಬ್ಬಿ, ಅಪ್ಪ ಹೀಗೆ ಬಂದು ಹಾಗೆ ಹೋಗ್ತೀರಾ, ಸ್ವಲ್ಪ ಹೊತ್ತು ಇದ್ದು ಹೋಗಿ, ತಿಂಡಿ ಟೈಮ್ ಆಯಿತು, ಸ್ವಲ್ಪ ತಿನ್ನಿ ಎಂದಾಗ ನಕ್ಕು ಅವಳ ನೆತ್ತಿಗೆ ತುಟಿ ಒತ್ತಿ, ಇಲ್ಲಮ್ಮ ನಿನ್ನನ್ನು ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದೆ ಅಷ್ಟೆ, ಇನ್ನೇನು ನಾಡಿದ್ದು ಬರ್ತೀರಾ ಅಲ್ವಾ, ಅಮ್ಮ ಕಾಯ್ತಾ ಇರ್ತಾಳೆ ಎಂದಾಗ ತಲೆ ಆಡಿಸಿ ಅವರನ್ನು ಕಳುಹಿಸಿಕೊಟ್ಟಳು ಆರು. ಅಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ, ಇಲ್ಲಾಂದರೆ ಆಮೇಲೆ ಅವಳ ಮನೆಗೆ ಹೋಗೋಕ್ಕಾಗೋದಿಲ್ಲ ಎಂದು ಬ್ಯಾಗ್ ಹಿಡಿದು ಬಂದಿದ್ದ ವಿಷ್ಣು. ಈಗ ರಮೇಶ್ ಲೀಲಾ ಒಪ್ಪಲೇಬೇಕಿತ್ತು. ಸರಿ ಬೇಗ ಬಾ ಎಂದು ಹೇಳಿದಾಗ ಮಗನ ಕೆನ್ನೆ ಹಿಂಡಿ, ಬಾಯ್ ಚಾಂಪ್, ಬೇಗ ಬರ್ತೀನಿ ಎಂದು ಮಗನ ಕೆನ್ನೆಗೆ ಮುತ್ತಿಟ್ಟವ ಮಡದಿಯ ಕಡೆಗೆ ನೋಡಿ ಹೊರಟಿದ್ದ. ಅವನ ನಡೆ ನೋಡಿ ಚಿಂತೆಗೆ ಒಳಗಾದ್ರು ಲೀಲಾ. ಅವರ ಕೈಯಲ್ಲಂತೂ ಏನು ಮಾಡಲು ಆಗೋದಿಲ್ಲ, ಆದರೆ ನಮ್ಮ ಬುದ್ಧಿವಂತ ಪುಟಾಣಿ ಏನಾದರೂ ಚಮತ್ಕಾರ ಮಾಡಬೇಕಷ್ಟೆ. ಆರತಿ, ನಿನ್ನ ಮಗನ ಜೊತೆ ಟೈಮ್ ಕಳಿ, ಇಲ್ಲ ನನ್ನ ಮಗ ನೋಡು ಒಂದು ದಿನ ಮನೆಯಲ್ಲಿರೋದಿಲ್ಲ, ಹಾಗೆ ನಾಳೆಯಿಂದ ಅವನ ಸ್ಕೂಲ್ ಬೇರೆ ಎಂದಾಗ ತಲೆ ಆಡಿಸಿ ಮಗನ ಜೊತೆ ಕೋಣೆಗೆ ನಡೆದ್ಲು ಆರತಿ. ಅಮ್ಮ ಮಗ ಇಬ್ಬರು ಮನ ತುಂಬುವಷ್ಟು ಮಾತನಾಡಿ ಆಟ ಆಡಿದ್ರು. ಅದೇಕೋ ಮಧ್ಯೆ ಒಂದೇ ಚೂರು ಅನುಮಾನ ಬಂದರು. ಚಾಂಪ್, ನಿಮ್ಮನ್ನು ಏನೋ ಕೇಳ್ತೀನಿ, ಹೇಳ್ತೀರಾ ಎಂದಳು ಮಗನೇ ಎತ್ತಿಕೊಂಡು. ಹೇಳು ಮಮ್ಮಿ, ಇವತ್ತು ನಾನು ಫುಲ್ ಹ್ಯಾಪಿ, ನೀವು ಜೊತೆಗೆ ಇದ್ದಿಲ್ಲಲ್ಲ ಎಂದಾಗ ನಕ್ಕು, ನಿನ್ನ ಹಳೆ ಮಮ್ಮಿ ಬಗ್ಗೆ ಏನಾದರೂ ಗೊತ್ತಾ ನಿನಗೆ ಎಂದಳು. ನೋಡಿ ಅಡ್ಡಡ್ಡ ತಲೆ ಆಡಿಸಿ, ನಂಗಿರೋದು ಒಂದೇ ಮಮ್ಮಿ, ಅದು ನೀವು ಎಂದು ಅವಳ ಕೆನ್ನೆಗೆ ಮುತ್ತು ಕೊಟ್ಟವ. ಆಗಲೇ ಒಂದು ತಾತ ಅಜ್ಜಿ ಇದ್ದಾಳೆ, ವರ್ಷ ನನ್ನ ಕರ್ಕೊಂಡು ಹೋಗಿ ಯಾಲದೋ ಫೋಟೋಕ್ಕೆ ಪೂಜೆ ಮಾಡು ಅಂತಲೇ, ಪಪ್ಪ ಬಿಡೋದಿಲ್ಲ ಎಂದು ಹೇಳಿ ಕೆಳಗೆ ಓಡಿದ ಪುಟಾಣಿ. ಅವರು ಯಾರು ಎಂಬ ಯೋಚನೆಯಲ್ಲಿ ಮುಳುಗಿದ್ಲು ಆರು. ರಾತ್ರಿ ಆದರೂ ಅದೇ ಯೋಚನೆಯಲ್ಲಿ ಮುಳುಗಿದ್ಲು ಅವಳು. ವಿಷ್ಣು ಸಹ ಇನ್ನೂ ಮನೆಗೆ ಬಂದಿರಲಿಲ್ಲ. ಲೀಲಾ ಅವರ ಒತ್ತಾಯಕ್ಕೆ ಆರನ ಜೊತೆ ಊಟ ಮಾಡಿ ಅವನಿಗೆ ಕತೆ ಹೇಳುತ್ತಾ ಮಲಗಿಸಿದ್ಲು ಅವನನ್ನು. ರಾತ್ರಿ 10ಕ್ಕೆ ಬಂದ ಅವಳ ಗಂಡ. ಕೋಣೆಯೊಳಗೆ ಬಂದವನೇ ಮಲಗಿದ್ದ ಮಗನ ನೋಡಿ, ಚಾಂಪ್ ಮಲಗಿಬಿಟ್ರಾ ಎಂದು ತನ್ನ ಬ್ಯಾಗ್ ಟೇಬಲ್ ಮೇಲೆ ಇಟ್ಟ. ಮಗನ ಹತ್ತಿರ ಬಂದ ವಿಷ್ಣು. ಅಲ್ಲೇ ನಿಲ್ಲಿ ಎಂದು ಜೋರು ಮಾಡಿದ ಆರತಿ. ಅವನ ಮಗ ನೋಡಿ, ಅದು ಫ್ರೆಶ್ ಆಗಿಲ್ಲ ಪಾಪು, ಈಗಷ್ಟೇ ಮಲಗಿದ್ದಾನೆ ಎಂದು ಮೆಲ್ಲಗೆ ಹೇಳಿದಾಗ ಹಿಂದೆ ಬಂದು ಟೈ ತೆಗೆದ. ಯಾಕೆ ಲೇಟ್ ಎಂದಳು ಮೆತ್ತಗೆ. ನಿನ್ನ ಮಾಜಿ ಲವರ್ ಜೈಲಲ್ಲಿದ್ದಾನಲ್ಲ, ಅವನ ವಿರುದ್ಧ ಮಾತಾಡೋಕೆ ಲಾಯರ್ ಬಳಿ ಹೋಗಿದ್ದೆ, ನೀನು ಬರಬೇಕಂತೆ ಕೋರ್ಟ್ಗೆ, ಅದಕ್ಕೆ ಕೇಸ್ ವಾಪಸ್ ತಗೊಳ್ಳೋಣ ಅಂತ ಎಂದು ಹೇಳುವಾಗ ಅವನ ಮುಂದೆ ನಿಂತವಳು, ಫಸ್ಟ್ ಅವನ ಜೊತೆ ನನ್ನ ಲಿಂಕ್ ಮಾಡಿ ಮಾತಾಡಬೇಡಿ, ಸೆಕೆಂಡ್ ನಾನು ಕೋರ್ಟ್ ಬರ್ತೀನಿ, ಅವನಿಗೆ ಶಿಕ್ಷೆ ಆಗಬೇಕು, ನನ್ನ ಮಗನ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಅವನು ಎಂದು ಕೋಪದಿಂದ ಹೇಳಿದಾಗ ಹುಬ್ಬೇರಿಸಿದ ವಿಷ್ಣು. ನೀನು ಅವನನ್ನು ಮದುವೆ ಆಗೋದಕ್ಕೆ ಹೊರಟಿದ್ದು ನಿಜ ಅಲ್ವಾ ಎಂದಾಗ ಕಣ್ಣು ತುಂಬಿಕೊಂಡ್ಳು ಆರತಿ.
ನಡೆದದ್ದು ಏನು ಅಂತ ನಿಮಗೂ ಗೊತ್ತು ವಿಷ್ಣು. ನಾನು ನಿಮ್ಮನ್ನು ಹೆಂಡತಿಯಾಗಿ ಮಾಡಿಕೊಳ್ಳಿ ಅಂತ ಕೇಳಿಲ್ಲ ಸಹ. ನಾನು ಕೇಳಿದ್ದು ಆರ್ಯನ ಅಮ್ಮನಾಗಿರೋದಕ್ಕೆ ಅವಕಾಶ ಕೊಡಿ ಅಂತ ಎಂದು ಕಣ್ಣರಿಸಿಕೊಂಡು, ಆರ್ಯನ ಅಮ್ಮನಾಗಿ ಕೇಳ್ತಾ ಇದ್ದೀನಿ. ಅವನಿಗೆ ಇರೋ ಆರೋಗ್ಯ ಸಮಸ್ಯೆ ಏನು? ಅವನು ಯಾಕೆ ಯಾವಾಗಲೂ ಟ್ಯಾಬ್ಲೆಟ್ ತೊಗೋಬೇಕು? ಅವನ ಅಮ್ಮ ಏನಾಗಿ ಸತ್ತಿದ್ದು? ನನಗೆ ಎಲ್ಲ ಪ್ರಶ್ನೆಗೆ ಉತ್ತರ ಬೇಕು. ಇದನ್ನು ಆರ್ಯನ ಅಮ್ಮ ಆಗಿ ಕೇಳ್ತಾ ಇದ್ದೀನಿ. ನೀವು ಅವನ ಅಪ್ಪ ಆಗಿ ಉತ್ತರ ಕೊಡಿ ಎಂದು ಹಾಸಿಗೆ ಮೇಲೆ ಕುಳಿತವಳು, ನನಗೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿದೆ. ಬೆಳಗ್ಗೆ ನೀವು ಹೇಳಿದ ಮಾತು ಸಹ ಎಂದು ಕುಳಿತಾಗ ಅವಳ ದಿಟ್ಟತನ ನೋಡಿ ಫೈಲ್ ಒಂದು ತಂದು ಅವಳ ಕೈಗಿತ್ತ ವಿಷ್ಣು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳ್ತಿರೋ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.